ಇಷ್ಟು ಬೆಳಗ್ಗೆ ಬೆಳಗ್ಗೆ ಚುನ್ ಎಲ್ಲಿಗೆ ಹೋಗ್ತಿದ್ದಾನೆ? ಕುಮಾರ್, ನೀವು ಜಯದೇವ್ನ ಫಾಲೋ ಮಾಡಬೇಕು. ಅವನು ಎಲ್ಲಿ ಹೋಗ್ತಾನೆ, ಯಾರನ್ನ ಮೀಟ್ ಮಾಡ್ತಾನೆ, ಯಾರ ಹತ್ರ ಮಾತಾಡ್ತಾನೆ, ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಹೊರಡಿ. ಓಕೆ ಮೇಡಮ್. ಅಂದರೆ ಇವತ್ತು ನಮ್ಮ ಮಹಿಮಾ ಜೀವಂತವಾಗಿದ್ದಾಳೆ ಅಂದರೆ ಅದಕ್ಕೆ ನೀವು ಮತ್ತು ಭೂಮಿಕಾನೇ ಕಾರಣ. ಮಿಂಚುನ ದತ್ತು ಕೊಡೋದಕ್ಕೆ ಒಪ್ಕೊಂಡಿದ್ದೀರಲ್ಲ, ಅದಕ್ಕೆ ನಾವು ಜೀವನ ಪರ್ಯಂತ ಋಣಿಯಾಗಿರಬೇಕು. ಹೌದು ಭೂಮಿ, ನಿಂದು ಅಳಿಯಂದ್ರದು ದೊಡ್ಡತನ. ನಮ್ಮ ಮಹಿಮಾ ಇನ್ನು ಮುಂದೆ ತುಂಬ ಸಂತೋಷವಾಗಿರ್ತಾಳೆ. ಹಾಗೆಲ್ಲ ಮಾತಾಡಬೇಡಿ ಅತ್ತೆ. ಇದರಲ್ಲಿ ದೊಡ್ಡ ಮನಸ್ಸನ್ನೋ ಪ್ರಶ್ನೆನೇ ಬರಲ್ಲ. ಮಹಿಮಾ ನಮ್ಮನೆ ಮಗಳಲ್ವಾ, ಅವಳನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಮನುಷ್ಯತ್ವಕ್ಕಿಂತ ದೊಡ್ಡದು ಬೇರೆ ಏನಿದೆ ಹೇಳಿ? ಹೌದಮ್ಮ, ಮಹಿಮಾ ಹುಷಾರಾಗಿದ್ದಾಳಲ್ಲ, ಅಷ್ಟೇ ನಮಗೆ ಬೇಕಿರೋದು. ನೀವಿಬ್ರು ಹಳೆದನ್ನ ನೆನೆಸ್ಕೊಂಡು ಮನ್ಸನ್ನು ಕೆಡಿಸ್ಕೋಬೇಡಿ ಪ್ಲೀಸ್. ಅಂದಹಾಗೆ ಅಳಿಯಂದ್ರೆ, ಈಗೆಲ್ಲ ಸರಿ ಹೋಗಿದೆಯಲ್ಲ, ನಾವು ಮಿಂಚು ಪುಟ್ಟಿನ ಯಾವಾಗ ಕರ್ಕೊಂಡು ಹೋಗ್ಬೋದು? ಯಾಕೆ ಅಂದರೆ ಏನಾದರೂ ತೊಂದರೆ ಇದೆಯಾ? ಇಲ್ಲ, ತೊಂದರೆ ಅಂತ ಏನೂ ಇಲ್ಲ. ಬಟ್ ನೀವು ಏಕಾಏಕಿ ಮಗುನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದಷ್ಟು ಪ್ರೊಸೀಜರ್ಸ್ ಇದೆ. ಯಾಕೆಂದರೆ ಮಿಂಚು ನನ್ನ ಸ್ವಂತ ಮಗಳಲ್ಲ. ಸೊ ಹಾಗಾಗಿ ದತ್ತು ಕೊಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ ಒಂದಷ್ಟು ಕಾಂಪ್ಲಿಕೇಶನ್ಸ್ ಇದೆ. ಸತ್ಯ ಏನೇ ಇರ್ಬೋದು, ಕಾನೂನು ಸಾಕ್ಷಿ ಕೇಳುತ್ತೆ. ನಾವು ಕಾನೂನನ್ನ ಬೈಪಾಸ್ ಮಾಡಿ ಹೋಗೋಕ್ಕಾಗಲ್ಲ. ಸೊ ಲೀಗಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದಷ್ಟು ಪೇಪರ್ಸ್ನ ರೆಡಿ ಮಾಡಬೇಕಾಗುತ್ತೆ. ಪೇಪರ್ಸ್ ಎಲ್ಲ ರೆಡಿ ಆದಮೇಲೆ ನಾನೇ ನಿಮಗೆ ದತ್ತು ಕೊಡೋ ಥರ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡಿ. ಹೌದು ಮಂದಾಕಿನಿ, ಅಳಿಯಂದ್ರೆ ಹೇಳತ್ತರದ್ದು ಸರಿಯಾಗಿದೆ. ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಬೇಕು. ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ಕರ್ಕೊಂಡು ಹೋಗೋದು ಒಳ್ಳೆಯದು. ನನಗೆ ಅಳಿಯಂದ್ರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಏನೇ ಸಮಸ್ಯೆ ಬಂದರೂ ಅವ್ರು ನೋಡ್ಕೋತಾರೆ. ನಾವು ಸ್ವಲ್ಪ ಕಾಯೋಣ. ಆಯ್ತು ರೀ ಅಳಿಯಂದ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ.